ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರು ಎಲಿಜಿಬಲ್ ಇರ್ತೀರಾ ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ನಿಮಗೂ ಸಹ ಸಿಗುತ್ತೆ, ಬೇರೆಯವ್ರಿಗೂ ಸಹ ಸಿಗುತ್ತೆ. ಅದರ ಜೊತೆಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಕ್ಕೆ ಜಾಯ್ನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹಾಗೆ ಈ ಥರ ಸ್ಕಾಲರ್ಶಿಪ್ಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ 2025-26 ಸ್ಕಾಲರ್ಶಿಪ್ಪನ್ನು ಆಫರ್ ಮಾಡಿದ್ದಾರೆ. ಯಾರೆಲ್ಲ 10th ಈಗ ಪಾಸ್ ಮಾಡಿರ್ತಾರೆ ಅಥವಾ 12th ಪಾಸ್ ಮಾಡಿರ್ತಾರೆ, ಹಾಗೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ, ಅವರ ಹೈಯರ್ ಸ್ಟಡೀಸ್ಗಾಗಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸಿಗೆ ಅವರಿಗೆ 40,000 ಅಪ್ ಟು 40,000 ಪರ್ ಇಯರ್ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಾದರೆ ಈ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋದಾದರೆ ಎಲಿಜಿಬಿಲಿಟಿ ಬಗ್ಗೆ, 10th ಅಥವಾ 12th ಪಾಸ್ ಆಗಿರಬೇಕು. ಅಂದರೆ ಈಗ 11th ಯಾರು ಓದ್ತಿರ್ತೀರಾ ಅವರು 10th ಪಾಸ್ ಮಾಡಿರಬೇಕು, ಹಾಗೆ ಯಾರು ಡಿಗ್ರಿ ಮಾಡ್ತಿರ್ತೀರಾ ಅವರು 12th ಪಾಸ್ ಮಾಡಿರಬೇಕು. ಅದಕ್ಕೆ ಈಕ್ವಲೆಂಟ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿರಬೇಕು. ಆ್ಯಂಡ್ ಇನ್ ದಿ ಇಯರ್ 24-25 ಅದು 22-25 ಅಲ್ಲ, 22-24-25 ಅಕಾಡೆಮಿಕ್ ಇಯರಲ್ಲಿ ವಿತ್ ಮಿನಿಮಮ್ ಪರ್ಸೆಂಟೇಜ್ 66% ಇರಬೇಕು ನಿಮಗೆ. ಆ್ಯಂಡ್ ಜೊತೆಗೆ ಈಗ ಫಸ್ಟ್ ಇಯರ್ಗೆ ನೀವು ಜಾಯ್ನ್ ಆಗಿರಬೇಕು, ಅಥವಾ ಫಸ್ಟ್ PUC ಅಥವಾ ಫಸ್ಟ್ ಇಯರ್ ಡಿಗ್ರಿಗೆ ಯಾರು ಜಾಯ್ನ್ ಆಗಿರ್ತೀರಾ ಅವರಿಗೆ ಈ ಸ್ಕಾಲರ್ಶಿಪ್ಪು ಸಿಗುತ್ತೆ. ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 4.5 lakhs ಇರಬೇಕು. ಲೆಸ್ ದೆನ್ 4.5 lakhs ಇದ್ದರೆ ಅವರು ಮಾತ್ರನೇ ಎಲಿಜಿಬಲ್. ಮತ್ತು ಯಾರಿಗೆ ಈ ಸ್ಕಾಲರ್ಶಿಪ್ಪು ಬೇಗ ಸಿಗುತ್ತೆ ಅಂತಂದರೆ ಈ ಫ್ಯಾಮಿಲಿ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾರ್ದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ. 4.5 lakhsಗಿಂತ ಕಡಿಮೆ ಇರೋರು ಅಪ್ಲೈ ಮಾಡ್ಬೋದು. ಬಟ್ ಅಡಿಷನಲಿ ಜೊತೆಗೇನಪ್ಪ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಕಡಿಮೆ ಆದಷ್ಟು, ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಆದಷ್ಟು ಸ್ಕಾಲರ್ಶಿಪ್ ಸಿಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಇದು ಸ್ಪೆಷಲ್ ಸ್ಕಾಲರ್ಶಿಪ್ ಅಂತ ಒಂದಿದೆ ಫಾರ್ ದ ಗರ್ಲ್ ಚೈಲ್ಡ್. ಜನರಲ್ ಸ್ಕಾಲರ್ಶಿಪ್ಪಲ್ಲಿ ಎಲ್ಲ ಬಾಯ್ಸು ಗರ್ಲ್ಸು ಎಲ್ಲ ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಸ್ಕಾಲರ್ಶಿಪ್ ಅಂತ ಆ್ಯಡ್ ಮಾಡಿದ್ದಾರೆ ಫಾರ್ ದ ಗರ್ಲ್ ಚೈಲ್ಡ್. ಅಂದರೆ 10th ಎಕ್ಸಾಮ್ ಯಾರು ಕ್ಲಿಯರ್ ಮಾಡಿರ್ತಾರೆ ಸೇಮ್ ಎಲಿಜಿಬಿಲಿಟಿ, ಅಥವಾ 10+2 ಕೋರ್ಸನ್ನು ಯಾರು ಕ್ಲಿಯರ್ ಮಾಡಿರ್ತಾರೆ, ಅಥವಾ IIT ಯಾರು 2 years ಜಾಯ್ನ್ ಆಗಿರ್ತಾರೆ, ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 4.5 lakhs ಇರೋರಂಥವ್ರಿಗೆ, ಗರ್ಲ್ ಚೈಲ್ಡ್ ಇರುವಂಥವ್ರಿಗೆ, ಅವ್ರಿಗೆ ಕಂಪ್ಲೀಟಾಗಿ ಸ್ಕಾಲರ್ಶಿಪ್ ಸಿಗುತ್ತೆ. ಇದು ಅಡಿಷನಲ್ ಸ್ಕಾಲರ್ಶಿಪ್. ಇದು ಫಸ್ಟ್ ಒನ್ ಜನರಲ್ ಸ್ಕಾಲರ್ಶಿಪ್ ಎಲ್ಲರಿಗೂ ಸಿಗುತ್ತೆ. ಅದು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಯಾರು PUC ಮತ್ತು ಡಿಗ್ರಿಯನ್ನು ಜಾಯ್ನ್ ಆಗಿರ್ತೀರ, ಈಗ 10th ಮತ್ತು PUCನ ಕಂಪ್ಲೀಟ್ ಮಾಡಿರ್ತೀರ, ಅಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಮತ್ತು ಬೆನಿಫಿಟ್ಸ್ ನೋಡೋದಾದರೆ, ಅಂದರೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, MBBS, BAMS, BHMS, BDS ಈಗ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳಿಗೆ 40,000 ಸ್ಕಾಲರ್ಶಿಪ್ ಬರುತ್ತೆ ಪರ್ ಇಯರ್. ಮತ್ತು BE, BTech, ಆರ್ಕಿಟೆಕ್ಚರ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ಗಳಿಗೆ 30,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಗ್ರ್ಯಾಜುಯೇಷನ್, ಇಂಟಿಗ್ರೇಟೆಡ್ ವೆಕೇಷನಲ್ ಆ್ಯಂಡ್ ಡಿಪ್ಲೊಮೊ ಕೋರ್ಸಸ್, ಅಂದರೆ ಗ್ರ್ಯಾಜುಯೇಷನ್ ಅಂದರೆ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, BA, BSc, BCom ಎಲ್ಲ ಗ್ರ್ಯಾಜುಯೇಷನ್ ಕೋರ್ಸಸ್ಗಳಿರ್ತಾವಲ್ಲ ಅವುಗಳಿಗೆಲ್ಲ 20,000 ಬರುತ್ತೆ. ಹಾಗೆ ಈಗ PUC ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸಿಗೆ ಅವರಿಗೆ 15,000 ಸ್ಕಾಲರ್ಶಿಪ್ ಬರುತ್ತೆ ಪರ್ ಇಯರ್. ಜೊತೆಗೆ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ದ ಗರ್ಲ್ ಚೈಲ್ಡ್ 15,000 ಬರುತ್ತೆ. ಇದು ಕಂಪ್ಲೀಟ್ ಸ್ಕಾಲರ್ಶಿಪ್ ಬೆನಿಫಿಟ್ ಬಗ್ಗೆ. ಡಾಕ್ಯುಮೆಂಟ್ ಬಗ್ಗೆ ನೋಡೋದಾದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮದು ಕ್ಯಾಸ್ಟ್ ಏನಾದ್ರು ಅಪ್ಲಿಕೇಬಲ್ ಆಗೋ ಹಾಗಿದ್ರೆ, ಅಥವಾ ಬ್ಯಾಂಕ್ ಡೀಟೇಲ್ಸ್, ಹಾಗೆ ಜೊತೆಗೆ ಮಾರ್ಕ್ ಶೀಟ್, ಅಂದರೆ ನಿಮ್ಮ 10th ಮತ್ತು ಈಗೇನು PUCಗೆ ಜಾಯ್ನ್ ಆಗಿದ್ರೆ 10th, ಅಥವಾ ಡಿಗ್ರಿಗೆ IITಗೆ ಜಾಯ್ನ್ ಆಗಿದ್ರೆ 10th, ಅಥವಾ ನೀವು ಡಿಗ್ರಿಗೆ ಜಾಯ್ನ್ ಆಗಿದ್ದರೆ ನಿಮಗೆ PUCದು ಕಂಪ್ಲೀಟಾಗಿ ಮಾರ್ಕ್ ಶೀಟ್ಸ್ ಬೇಕಾಗತ್ತೆ. ಆ ಮಾರ್ಕ್ ಶೀಟ್ ಎಲ್ಲ ಸಾಫ್ಟ್ ಕಾಪಿಯನ್ನು ಇಟ್ಕೊಂಡು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡಿದ್ರೆ ನಾನು ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ. LIC ಹೋಮ್ ಪೇಜಿಗೆ ಹೋದರೆ ನೀವು ಅಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಒಂದು ಲಿಂಕ್ ಕಾಣಿಸುತ್ತೆ ಸ್ಕಾಲರ್ಶಿಪ್ ಬಗ್ಗೆ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಆ ಸ್ಕಾಲರ್ಶಿಪ್ಸನ್ನು ಅಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನು ಎಂಟ್ರಿ ಮಾಡಿ
ಎಂಟ್ರಿ ಮಾಡಿದಾದ್ಮೇಲೆ ನಿಮಗೆ ಸಬ್ಮಿಟ್ ಬಟನ್ ಇರುತ್ತೆ. ಸಬ್ಮಿಟ್ ಬಟನ್ ಒತ್ತಿದಾದ್ಮೇಲೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಒಂದು ಮೇಲ್ಗೆ ಕನ್ಫರ್ಮೇಷನ್ ಸಬ್ಮಿಟ್ ಮಾಡಿರುವಂಥದ್ದು ಅಕ್ನಾಲೇಜ್ಮೆಂಟ್ ಬರುತ್ತೆ ನಿಮಗೆ ಅದನ್ನು. ಸೊ ಅಲ್ಲಿಗೆ ಅಪ್ಲಿಕೇಶನ್ ಆಗುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತಂದರೆ 22 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಬೇಗ, ಆದಷ್ಟು ಬೇಗ. ಅದ್ರ ಜೊತೆಗೆ ಮತ್ತು ಇಲ್ಲೇನು ತುಂಬ ಡಾಕ್ಯುಮೆಂಟ್ಸ್ ಏನು ತುಂಬ ಇಲ್ಲ ನಿಮಗಲ್ಲಿ, ಜಸ್ಟ್ ಸಿಂಪಲ್ ಡಾಕ್ಯುಮೆಂಟ್ಸು, ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಮಾರ್ಕ್ ಶೀಟ್ಸು ಇಷ್ಟಿದ್ರೆ ಸಾಕು, ಸ್ಕ್ಯಾನಡ್ ಕಾಪಿ. ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಯಾವುದಪ್ಪ ಅಂದರೆ ನೋಡ್ಬೋದು ನೀವಿಲ್ಲಿ licindia.in/home ಅಂತ ಹಾಕಿದ್ರೆ, ಟೈಪ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಬರುತ್ತೆ ನಿಮಗೆ. ಅಲ್ಲಿ ಹೋದರೆ ನಿಮಗೆ ಕಂಪ್ಲೀಟಾಗಿ ಈಗ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ. ನೀವು ಡೈರೆಕ್ಟಾಗಿ ಕ್ರೋಮ್ ವೆಬ್ಸೈಟ್ಗೆ ಹೋಗಿ lic.in/home ಅಂತ ಟೈಪ್ ಮಾಡಿದ್ರೆ ಸಾಕು, ಎಂಟರ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಒಂದು ಲಿಂಕ್ ಕಾಣಿಸ್ತಿದೆ ನಿಮಗಿಲ್ಲಿ ನೋಡ್ತಿದೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಅಂತ 2025 ಅಂತ. ಆದಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಪೇಜಲ್ಲಿ ಓಪನ್ ಆಗುತ್ತೆ ನಿಮಗೆ ಅಪ್ಲಿಕೇಶನು. ನೋಡ್ಬೋದು ಇಲ್ಲಿ ಅಪ್ಲೈ ಹಿಯರ್ ಫಾರ್ ದ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತಿದೆ. ಕ್ಲಿಕ್ ಮಾಡಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಪ್ರಾಬ್ಲಮ್ ಆಗಿದೆ ಈಗ. ಓಕೆ, ನಿಮಗೆ ಇದನ್ನು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ. ಆಗಲೇ ಓಪನ್ ಮಾಡಿದ್ದ ಅಪ್ಲಿಕೇಶನ್ ಓಪನ್ ಆಗಿತ್ತು, ಸ್ವಲ್ಪ ಇಂಟರ್ನಲ್ ಸರ್ವರ್ ಎರರ್ ಆಗಿರೋದ್ರಿಂದ ನಿಮ್ಗೆ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಅದರಲ್ಲಿ ಏನು ಡೀಟೇಲ್ಸ್ ಏನಿರಲ್ಲ, ಸಿಂಪಲ್ಲಾಗಿ ನಿಮ್ಮ ನೇಮು, ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಓದ್ತಿರ್ತೀರಾ, ಯಾವ ಕೋರ್ಸ್ ಓದ್ತಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮ್ಮದು 12th. ಸೊ ಕಂಪ್ಲೀಟಾಗಿ ಡೀಟೇಲ್ಸ್ ಕೇಳುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಸಿಂಪಲ್ ಡೀಟೇಲ್ಸ್ ಇರುತ್ತೆ, ಮತ್ತು ಮೇಲ್ ID ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ. ಕಂಪ್ಲೀಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದಾದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ, ಏನು ಕೇಳಿದ್ದಾರೆ, ಮಾರ್ಕ್ ಶೀಟು ಅದನ್ನು, ಮತ್ತು ಆಧಾರ್ ಕಾರ್ಡ್ 4 ಡಿಜಿಟ್ಸ್ ನಂಬರ್ ಕೇಳುತ್ತೆ. ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ಅದಾದಮೇಲೆ ಸಬ್ಮಿಟ್ ಬಟನ್ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಬರುತ್ತೆ. ಯಾರ್ದೆಲ್ಲ ಫ್ಯಾಮಿಲಿ ಇನ್ಕಮ್ ಕಡಿಮೆ ಇದೆ ಡೆಫಿನೆಟ್ಲಿ ಬರುತ್ತೆ. ಸೊ ಹಾಗಾಗಿ ಅಪ್ಲೈ ಮಾಡಿ, ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್.